ಏನ್ ಮಾಡತ್ತಿದ್ದಾಳೆ? ಅಲ್ಲ ಮನೆ ಕಡೆಗೂ ಬಂದಿಲ್ಲ. ಅಲ್ಲ ಫ್ರಿಜ್ನಾಗಿದ್ದ ಜಿಲೇಬಿ ಕಾಣುವುದು. ರೀ 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 ಏನ್ರಿ? ಒಂದ ನಿಮಿಷ ಜಯ. ರೀ ಫ್ರಿಜ್ನಾಗಿದ್ದ ಜಿಲೇಬಿ ಕಾಣುವುದು. ಎಲ್ಲೈತಿ ಜಿಲೇಬಿ? ಇಲ್ಲಲ್ಲ. ಒಂದು ನಿಮಿಷ. ತಡಿ ಒಂದು ನಿಮಿಷ. ಓಕೆ ಸರ್. ಜಯ, ನಿನ್ಗೊಂದು ಸ್ವಲ್ಪನೂ ಸೆನ್ಸ್ ಇಲ್ಲ? ಹಾಂ, ನಾನು ಮೀಟಿಂಗಲ್ಲಿ ಇದ್ದೀನಿ, ವರ್ಕ್ ಫ್ರಮ್ ಹೋಮ್ ತೊಗೊಂಡಿದ್ದೀನಿ. ಈ ಥರ ಬಂದು ಜೋರಾಗಿ ಜಿಲೇಬಿ ಇಲ್ಲ ಅಂತ ಕೇಳ್ತಿದ್ಯಲ್ಲ, ನಮ್ಮ ಸ್ಟಾಫ್ ಎಲ್ಲ ಏನು ಅನ್ಕೊಳ್ಳಲ್ಲ? ಯಾವ ಜಿಲೇಬಿ? ಎಲ್ಲಿಟ್ಟಿದ್ದು? ರೀ ಜಿಲೇಬಿ ರೀ. ಯಾವ ಜಿಲೇಬಿ? ಯಾವಾಗ ತಂದಿದ್ದಿ? ರೀ ಜಿಲೇಬಿ ಸಂಧ್ಯಾಕ ಕೊಟ್ಟಿ ಜಿಲೇಬಿನ ಫ್ರಿಜ್ ಒಳಗಿಟ್ಟಿದ್ನಲ್ಲ, ಎಲ್ಲಿ ಕಾಣವಲ್ದು? ಅದನ್ನ ನಾ ತಿಂದೆ. ಏನ್ ಹೇಳ್ತಿದ್ದಿ ಅಂದ್ರೆ ಜಿಲೇಬಿ ತಿಂದನಿ ಅಂತ ಕನ್ನಡದಾಗ ಹೇಳಾಕತ್ತೀನಿ. ಜಯ ಹೋಗು, ಸುಮ್ಮನೆ ನನ್ನ ತಲೆ ತಿನ್ಬೇಡ. ನನಗೆ ಕೆಲ್ಸದ ಒಂದು ಟೆನ್ಷನ್ ಒಂದು ಐತಿ, ನನಗೆ ವರ್ಕ್ ಭಾಳ ಐತಿ. ಜಯ ಹೋಗು, ಕೆಲಸ ಏನೈತೆ ನೋಡ್ಕೋ. ನೋಡ್ರಿ, ನೀವು ಕೆಲಸ ಬಂದ್ ಮಾಡಿಲ್ಲ, ಮೊದಲು ನೋಡಿಲ್ಲ. ಹೇಳು ಏನು ಪಟ್ಟನ 5 ಮಿನಿಟ್ ಟೈಮ್ ಕೊಡ್ತೀನಿ, ಹೇಳ್ಬಿಡ್ಬೇಕು. ಜಯ, ನಾನು ವರ್ಕ್ ಫ್ರಮ್ ಹೋಮ್ ತೊಗೊಂಡಿದ್ದೀನಿ. ನಾನು ಮನೇಲಿ ಕೆಲಸ ಮಾಡುವಾಗ ಹಿಂಗೆ ಡಿಸ್ಟರ್ಬ್ ಮಾಡಬೇಡ. ನೀವು ಒಟ್ಟೆಲ್ಲ ಮನ್ಯಾಗ ಕೆಲಸ ಮಾಡತ್ತೈತಿ, ನನಗೆ ಯಾವ ಕೆಲಸನೂ ಕಂಪ್ಲೀಟೇ ಮಾಡೋಕ್ಕಾಗ್ತಿಲ್ಲ. ನಿಂದೆ ಕಿರಿಕಿರಿ ಹೆಚ್ಚಾಗತ್ತೈತೆ ನನಗೆ. ಏನು ಹೇಳು? ಹಾಂ, ಲೈನಲ್ಲಿ ಇರ್ತಾರೆ, ಮೀಟಿಂಗ್ ನಡೀತಿರ್ತೈತಿ, ಒದರ್ತಿರ್ತೀಯ ಬಾ ನೀನು. ನೀನು ಒಂಚೂರು ಸೆನ್ಸ್ ಅನ್ನೋದೇ ಇಲ್ಲ ಜಯ ನಿನಗೆ. ಹೇಳು, ಏನು ಹೇಳು? ರೀ, ಕರೆ ಜಿಲೇಬಿ ತಿಂದ್ರೇನಾ ಅದನ್ನ ಹೇಳ್ರಿ. ಜಿಲೇಬಿ ತಿಂದೆ. ಆ ಜಿಲೇಬಿಗೆ ಯಾಕೆ ಇಷ್ಟು ಟೆನ್ಷನ್ ಕೊಡಾಗತ್ತಿ? ಆ ಜಿಲೇಬಿ ಒಳಗೆ ಏನೈತೆ ಹತ್ತದು? ಜಿಲೇಬಿ ತಿಂದಿದ್ದೀನಿ ಅಂತ ಹೇಳೇನಿಲ್ಲ ಅವತ್ತ ನಿನಗ? ಅವತ್ತನ್ನಕ ನಾ ಕೇಳ್ತಿರೋದ ಇವತ್ತು. ಅವತ್ತು ಯಾವಾಗ ಹೇಳಿದ್ರಿ? ಅದ ಇವತ್ತನ್ನಕ್ಕೆ ಹೋಗಿ ಅವತ್ತಂದೆ ಅಷ್ಟ. ಈಗ ಹೇಳಿದ್ನಲ್ಲ ತಿಂದೇನೆ ಅಂತ. ತಿಂದೇನೆ. ಈಗ ಏನಾಯ್ತು? ಅದಕ್ಕೆ ಯಾಕೆ ಇಷ್ಟು ಒದರಾಡತ್ತಿ? ಈಗ ನಿನ್ಗೇನು ಜಿಲೇಬಿ ಬೇಕನ? ಸುಮ್ಮನಿರು, ಸಂಜೆನಾಗ ಹೋಗಿ 1 ಕಿಲೋ ಜಿಲೇಬಿ ತಂದು ಕೊಡ್ತೀನಿ, ಬೇಕಾದ್ರೆ ತಿನ್ನುವಂತಿ. ರೀ ಅದಲ್ರಿ ನಾನು ಹೇಳ್ತಿರೋದು. ಹೇಳು, ಏನು ಹೇಳು, ಬಡ ಹೇಳು. ಆ ಜಿಲೇಬಿನ ಸಂಧ್ಯಾಕ ಕೊಟ್ಟಿದ್ರಿ? ಹೌದು, ನನಗೂ ಬರ್ತೈತಿ. ಅದನ್ನ ಸಂಧ್ಯಾಕನ ಕೊಟ್ಟಿರೋದು, ಜಿಲೇಬಿನ ನಿನಗಂತ ಕೊಟ್ಟಿದ್ಲು, ನಾನಂತ ತಿಂದೇನಿ. ಈಗ ನಿನಗಂತ ಕೊಟ್ಟಿದ್ದು ನಾ ತಿಂದೇನಂತ ಏನಾರ ನಿನ್ಗೆ ಬೇಸರಾಗತ್ತಿದ್ರೆ ಹೇಳು, ತಂದು ಕೊಡ್ತೀನಿ. ಆಯ್ತು? ರೀ, ನನಗಂತ ತಂದು ಕೊಟ್ಟಿದ್ದೆ, ನಿಮ್ಗಂತ ತಂದು ಕೊಟ್ಟಿದ್ದೆ ಅಂತಲ್ಲ ಅದನ್ನ ಹೇಳ್ತಿರೋದು. ರೀ, ಅವತ್ತು ಜಿಲೇಬಿ ತಂದು ಕೊಟ್ಟಿದ್ದೆ, ನನಗೆ ಹೇಳೇನಿ, ಎಲ್ಲದಕ್ಕೂ ಹ್ಞೂ ಅಂದಿರಿ. ಅವ್ರು ಏನಾರು ಅದ್ರಾಗ ಸೈನಾಡಾಗಿ ಕೊಟ್ಟಿದ್ರ ರೀ, ತಿಂದು ನಿಮ್ಗೆ ಏನಾರು ಹೆಚ್ಚು ಕಮ್ಮಿ ಆದ್ರೆ ಏನ್ರಿ ಮಾಡೋದು? ಅವನವನ ಹಾಡ. ಇಂಥ ಅನ್ಎಜುಕೇಟೆಡ್ ಲಗ್ನ ಮಾಡಿಕೊಂಡು ನನ್ನ ಜೀವನ ಪರ್ಯಂತ ತೆಗೆದಾಗ ಹೋಗ್ಬಿಟ್ಟೈತಿ. ಲೇ ಜಯಿ, ನನಗೆ ಬಿ ಪಿ ಹತ್ತಿಸ್ಬೇಡ, ಸುಮ್ಮನೆ ಎದ್ದು ಬಿಡು. ನನಗೂ ಬಿ ಪಿ ಹತ್ತಿಸಬೇಡ್ರಿ. ಆ ಜಿಲೇಬಿ ತಿನ್ನಬೇಡ್ರಿ ಅಂತ ಹೇಳಿದ್ನಿಲ್ಲ. ನಾವು ಒಳ್ಳೆ ಅದನ್ನ ಸಂಧ್ಯಾಕ ಬಂದಾಗ ತಿನ್ನಿಸಿ ನೋಡ್ಬೇಕಂತ ಫ್ರಿಜ್ನಾಗ ಇಟ್ಟಿದ್ದೆ. ಅವತ್ತು ಇತ್ತಾಗ ಹೋಗಿ ತಿನ್ಸೋಣ ಅಂದ್ರೆ ತಿನ್ಲಿಲ್ಲ ಅಕ್ಕಿ, ಗೊತ್ತೈತನ? ಅದಕ್ಕೆ ಹೊಳೆ ತಂದು ಫ್ರಿಜ್ನಾಗ ಇಟ್ಟಿದ್ದೆ ನಾನು. ಇವತ್ತು ತಿನ್ನಿಸ್ಬೇಕಕ್ಕಿಗೆ ಅಂತಂದು ಅನ್ಕೊಂಡಿದ್ರೆ ಒಟ್ಟು ತೆತ್ತಿದ್ದು ಮುಗಿಸಿರಲ್ರಿ. ಅದ್ರಾಗ ಏನಾರು ಸೈನಾಡಿದ್ದು ನಿಮ್ಮ ಹೊಟ್ಟೆಗೆ ಏನಾರು ಹೆಚ್ಚು ಕಮ್ಮಿ ಆಗಿ ನಾಳೆ ಏನಾರಾದ್ರೂ ಏನು ಮಾಡೋದ್ರಿ? ಅದ್ರಾಗ ಸೈನಾಡ್ ಐತೆ ಅಂತ ಹೇಳಿದ್ಯಾರು ನಿನಗೆ? ಯಾರೂ ಹೇಳಿಲ್ಲ. ಮತ್ತೆ ಮಗಳ ಮನೆಯವ್ರ ಹತ್ರ ಎಲ್ಲಾರ ಹತ್ರ ಇಸ್ಕೊಂಡ್ರೆ ಹಿಂಗೆ ಸೈನಾಡಾಕಿ ಸಾಯಿಸ್ತಾರಂತ. ಆಕಿನ ಅದಾಳಕಿ ಮೋಹಿನಿ, ಸಂಧ್ಯಾಕನ ಮಗಳು. ಬಿ ಹೇಳಿದ್ಲು. ಅದಕ್ಕೆ ಸಂಧ್ಯಾಕನ ಏನಾರು ಹಾಕೊಂಬಂದು ಕೊಟ್ಟಾಳೇನೋ ಅಂತಂದು ನಾ ತಿನ್ನಬೇಡ್ರಿ ಅಂತ ಹೇಳಿದೆ. ನೀವು ಯಾಕೆ ತಿನ್ನಕ್ಕೆ ಹೋಗಿದ್ರಿ? ಜಯ ಬಾಯ್. ನಾ ಯಾವ್ದಕ್ಕೆ ಬರ್ಬೇಕೀಗ? ಬಾಂದರ ಬಾಯಿಲಿ ಹೇಳ್ತೀನಿ. ಹೇಳ್ರಿ. ಲೇ ಜಯ, ನೀ ಡಿಗ್ರಿ ಓದಿ ಇಲ್ಲ, ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡ್ಲಿ ಜಯ. ಈಗೇನು ಅಂತ ಕಾಮನ್ ಸೆನ್ಸ್ ಯೂಸ್ ಮಾಡ್ದೆ? ನಿಮ್ಮ ಮುಂದೆ ಅಂತ ದಡ್ಡತನ ಪ್ರದರ್ಶನ ಮಾಡಿದೆ ನಾನು. ಸುಮ್ಮನೆ ಏನಾರು ಹೇಳ್ತಾರೆ. ನೀವ ಭಾಳ ದೊಡ್ಡ ನೌಕರಿ ಮಾಡೋರಂಗೆ ನನಗೆ ಎಲ್ಲದಕ್ಕೂ ತೀಡಾಕ್ ಬರ್ತಾರೆ. ಆತವಾ, ನೀ ದಡ್ಡಿ ಇಲ್ಲ, ನಿನ್ನನ್ನು ಕಟ್ಕೊಂಡೇನಲ್ಲ, ನಾನು ದಡ್ಡದೇನಿ. ಆತು, ಸೈನಾಡ್ ಬಗ್ಗೆ ಸ್ವಲ್ಪನಾದ್ರೂ ನಾಲೆಜ್ ಐತಿ, ಬೇಸಿಕ್ ನಾಲೆಜ್ ಐತೇನೆ ಅದ್ರ ಬಗ್ಗೆ ನಿನಗೆ? ಸುಳ್ಳಾಗ ಗೊತ್ತಿಲ್ಲ, ವರ್ ಒದ್ರಾಕತ್ತಿ ಮನೆಯಿಂದನ ಅದ್ರ ಬಗ್ಗೆ. ಆ ಹುಡುಗಿ ಏನೋ ಹೇಳಿ ಅಂಜಿಸ್ಬಿಟ್ಟಾಳ, ಅದನ್ನ ಒಂದ ಹಿಡ್ಕೊಂಡು ಬಿಟ್ಟಾಳ. ಲೇ ಜಯ, ಸೈನಾಡ್ ಬಗ್ಗೆ ಸ್ವಲ್ಪ ಗೂಗಲಲ್ಲಿ ಸರ್ಚ್ ಮಾಡಿ ಬೇಸಿಕ್ ನಾಲೆಜ್ ಎಲ್ಲ ತಿಳ್ಕೊಳ್ಳಿ ಅದ್ರ ಬಗ್ಗೆ. ಲೇ ಜಯಿ, ಯಾಕೆ ನನ್ನ ಜಲಮಾ ತಿಂತಿ? ಆತು, ನೀ ಗೂಗಲಲ್ಲಿ ಸರ್ಚ್ ಮಾಡಿ ನೋಡಕ್ಕೆ ನಿಂಗೆ ಪುರ್ಸೊತ್ತಿಲ್ಲ. ಆದರೂ ನಾನು ಒಂಚೂರು ಹೇಳ್ಬಿಡ್ತೀನಿ, ಕೇಳ್ಕೊ. ನೋಡು, ಸೈನಾಡು ಅದು ಅಷ್ಟು ಸುಲಭಕ್ಕೆ ಎಲ್ಲರ ಕೈಗೂ ಸಿಗೋದಿಲ್ಲ ಲೇ ಜಯ. ಹಾಗೂ ಒಂದೇಳೆ ಅದು ಸಿಕ್ಕರು
ಅದು ಅದರಲ್ಲೇ ವೃತ್ತಿ ಆ ಕ್ರಿಮಿನಲಲ್ಲೇ ಬಂದಿರ್ತಾರಲ್ಲ ಅಂಥವ್ರಿಗೆ ಏನಾರ ಸಿಗ್ಬೋದೇನೋ. ಅದು ಬಿಟ್ಟರೆ ಅದನ್ನ ಬಂಗಾರದ ಅಂಗಡಿಯಾಗ ಅಟ್ಟ ಯೂಸ್ ಮಾಡ್ತಾರ. ಅದು ಬಂಗಾರದ ಅಂಗಡಿಯಾಗ ಸೈನಾಡನ್ನ ಅಷ್ಟು ಸುಲಭಕ್ಕೆ ಅವ್ರಿಗೂ ಸಿಗಲ್ಲ, ಅದಕ್ಕೂ ಎಲ್ಲ ಭಾಳ ಪ್ರೊಸೀಜರ್ ಐತಿ. ಆಮೇಲೆ ಸೈನಾಡ್ ಹಾಕಿ ತಿಂದಿದ ತಕ್ಷಣ ಮನುಷ್ಯ ಭಾಳ ದಿನ ಬದುಕೋದಿಲ್ಲ, ತಿಂದಿದ ತಕ್ಷಣ ಸತ್ತೊಕ್ಕಾನಿಲ್ಲ. ಜೈ ನಿನಗೆ ಅಟ್ಟರ ತಿಳುವಳಿಕೆ ಬೇಡನ್ಲಿ. ನಾನಾಗ್ಲಿ ಅದನ್ನ ತಿಂದು 24 ತಾಸು ಆಯ್ತು ಜಿಲೇಬಿ. ಹಂಗೇನಾದ್ರೂ ಅದ್ರಾಗ ಸೈನಾಡ್ ಇದ್ದಿದ್ದ ಖರೆ ಆಗಿದ್ರೆ ನಾ ತಿಂದು 1 ತಾಸಿಗೆ ಖಲಾಸ್ ಹಾಕಿದ್ದೆ. ಹೌದಾ? ಹಂಗಾರ ಆಕೆ ಜಿಲೇಬಿಯಾಗ ಸೈನಾಡ್ ಹಾಕಿಲ್ಲ ಅಂತೀರೇನು? ಜಯ, ಒಂಚೂರು ವಿಚಾರ ಮಾಡು. ಆ ಸಂಧ್ಯಾಕ ಎಷ್ಟು ಇನ್ನೋಸೆಂಟ್. ಹೊಂಟ್ರೆ ಸಾಕು, ಹೊತ್ತು ಮುಳುಗಿ ಸಾಕು, ಕೃಷ್ಣ 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 ಅಂತಾಳೆ. ಅಂಥದ್ರಾಗ ಆಕೆ ಕೊಲೆ ಪಾತಕಿ ಥರ ಕಾಣ್ತಾಳ. ಆಕೆಗೆ ಸೈನಾಡ್ ಬಗ್ಗೆ ಒಂಚೂರರ ವಿಚಾರ ಗೊತ್ತೈತಿಲ್ಲ, ಅದನ್ನಾರ ಕೇಳಕಿನ್. ಸೈನಾಡ್ ಗೊತ್ತೈತಿನ ಅಂತ ಕೇಳಿ ಆಕೆ ಹಂಗಂದ್ರೆ ಏನು ಅಂತ. ಆಕೆಗೆ ಸೈನಾಡ್ ಬಗ್ಗೆನೋ ಗೊತ್ತಿಲ್ಲ, ಆಕೆ ಹೆಂಗೆ ನಿನ್ಗೆ ಸೈನಾಡ್ ಹಾಕ್ಕೊಡ್ತಾಳ? ಜಯ ಜಯ, ನನಗೆ ಟೆನ್ಷನ್ ಕೊಡಬೇಡ. ನೋಡು, ಸಂಧ್ಯಾಕ ಯಾವ ಜಿಲೇಬಿಯಲ್ಲಿ ಏನೂ ಹಾಕಿಲ್ಲ. ಅದು ಹುಡುಗಿನ ಹಂಗೆ ಸುಳ್ಳು ಹೇಳಿ ನಿನಗೆ ಹುಡುಗಾಟ ಮಾಡಿರ್ಬೇಕು, ನೀ ಅದನ್ನ ಸೀರಿಯಸ್ ತಿಳ್ಕೊಂಡು. ಹಾಗೆಲ್ಲ ಏನೂ ಇಲ್ಲ. ಆ ಜಿಲೇಬಿ ತಿಂದೇನಿ, ನಾ ಇನ್ನೂ ಸತ್ತಿಲ್ಲ. ಆಕೆ ಸೈನಾಡು ಹಾಕಿಲ್ಲ, ಏನೂ ಹಾಕಿಲ್ಲ. ನನ್ನ ತಲೆ ತಿನ್ನಬೇಡ, ಹೋಗು. ನನ್ನ ಕಣ್ಣು ಮುಂದೆ ನಿಂದ್ರಬೇಡ, ಹೋಗು. ಸಮಾಧಾನ 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 ತಗೋರಿ. ಆತು, ಹೋಗ್ತೀನಿ. ಅದಕ್ಕೆ ಯಾಕೆ ಬಿ ಪಿ ರೇಂಜ್ ಮಾಡ್ಕೊಳತ್ತೀರಿ? ನನಗೂ ಗೊತ್ತಿತ್ತು. ಗೊತ್ತಿತ್ತಂತ 2 ದಿನದ ಹೊತ್ತಾತು. ಸೈನಾಡ್ ಅಂತ ಬಡ್ಕೊಂಡಾಳ. ಗೊತ್ತಿತ್ತಂತಿಕ್ಕಿ. ಪರಮಾತ್ಮ, ಎಂತೆಂಥವ್ರನ್ನ ಜೋಡಿ ಮಾಡ್ಬಿಡ್ತೀಪ್ಪ. ನಮಗೆ ಕರ್ಮ ಸೋಸಾಕತ್ತನ ಇಂಥ ಜೋಡಿಗಳು ಮಾಡ್ಬಿಡ್ತೀಯೋ ಏನೋ. ನನಗೆ ಮನೆಯಾಗಿದ್ರು ಒಟ್ಟೆ ಕೆಲಸ ಮಾಡೋಕ್ಕಾಗಲ್ಲ. ಸುಮ್ಮನೆ ಆಫೀಸ್ಗೆ ಹೋಗೋದೇ ಚಲೋ. ಕಿರಿಕಿರಿ ತಡೆಯೋಕ್ಕಾಗಲ್ಲ ಮನೆಯಾಗ. ಓ, ಸಂಧ್ಯಾಕ ಬಂದಾಳ ಆಗ್ಲಿತ್ಲಕ್ಕ. ಸಂಧ್ಯಾಕ, ಜೈ ಬಾರ. ನಿನ್ನೆಯಿಂದ ನೀನು ಒಟ್ಟ ನೋಡೇ ಇಲ್ಲ. ಅಲ್ಲ, ನಮ್ಮ ಮನೆ ಕಡೆ ಬಂದೇ ಇಲ್ಲ ನೀ. ಎದಕ್ಕೂ ಬಾರ್ಲಿ, ಕೆಲಸ ಆಗೈತೇನ? ಕೆಲಸ ಎಲ್ಲ ಆಗೈತಿ ಸಂಧ್ಯಾಕ. ನಿಮ್ದು? ನಂದು ಒಳಗಿನ ಕೆಲಸ ಎಲ್ಲ ಆಗೈತಿ. ಅರ್ಬಿ ಒಂದು ಒಗ್ಯದೈತಿ ನೋಡು. ಅರ್ಬಿ ಒಂದು ಒಗದ್ರೆ ಕೆಲಸ ಮುಗ್ದಂಗ. ಅಂದಂಗ ನಿಂದ ಅರ್ಬಿ ಒಗ್ಯದ ಒಗಿಬೇಕು ಸಂಧ್ಯಾಕ. ಬ್ಯಾಸರಾಗೈತೆ, ಅದಕ್ಕೆ ಒಗ್ದಿಲ್ಲ. ಅಂದಂಗ ನೀ ಜಿಲೇಬಿ ಕೊಟ್ಟಿದ್ದಿ ನೋಡು ಸಂಧ್ಯಾಕ, ಎಲ್ಲ ನಮ್ಮ ಮನೆಯವರ ತಿಂದ್ಬಿಟ್ಟಾರ. ಅಯ್ಯಯ್ಯ, ಹೌದೇನಾ? ಇರ್ಲ, ಇನ್ನೂ ಒಂದಿಟ್ಟು ಐತಿ. ನಾನು ಇಕ್ಕಟ್ಟು ನಿಂಗೆ ಕೊಡ್ತೀನಿ, ತಿನ್ನುವಂತಿ. ಹ್ಯಾಂಗಿತ್ತು ಅಂತ ಹೇಳುವಂತಿ. ಟೇಸ್ಟು ಮಾಡಕ್ ಕೊಡ್ಲಿಲ್ಲ ನಿನ್ನ ಗಂಡ ನಿನಗೆ? ಇರ್ಲಿ ಮಾಡಕ್ಕ, ಒಂದು ಕುಣಕು ಬಿಟ್ಟಿಲ್ಲ, ಎಲ್ಲ ತಿನ್ನು ಮುಗಿಸ್ಯಾನ. ಅದಕ್ಕೆ ನನಗೊಂದು 2 ಇದ್ರ ಕೊಡ, ತಿಂದು ನೋಡ್ತೀನಿ ಹೆಂಗಾಗ್ಯಾವಂತ. ಅದಕ್ಕೇನಂತ ಹೇಳಿ, ಏನು ಭಾಗ್ಯ ಕೊಡ್ತೀನಿ. ನಾಷ್ಟಲಿ ಎಲ್ಲ ಆಗೈತೆ ನೋಡು ಸಂಧ್ಯಾಕ. ಸಂಧ್ಯಾಕ, ನಿನ್ಗೊಂದು ಮಾತು ಕೇಳ್ತೀನಿ, ಹೇಳ್ತಿ? ಅದ್ರ ಬಗ್ಗೆ ನಿನಗೆ ಗೊತ್ತಿದ್ರೆ? ಏನು ಕೇಳ್ತೀಯವ? ಗೊತ್ತಿದ್ರೆ ಹೇಳ್ತೇನೆ, ಹೇಳು. ಸಂಧ್ಯಾಕ, ನಿನ್ಗೆ ಈ ಸೈನಾಡ್ ಅಂದ್ರೆ ಏನು ಗೊತ್ತೈತೆ? ಸೈನಾಡ ಹಂಗಂದ್ರಿ ಅನ್ಲೇ? ನಂಗೆ ಗೊತ್ತಿಲ್ಲವ ಅದು. ಕರೆ ನಮ್ಮ ಮನೆಯವ್ರು ಹೇಳುತ್ತೆ. ಸಂಧ್ಯಾಕಿಗೆ ಸೈನಾಡ್ ಅಂದ್ರೆ ಗೊತ್ತಿಲ್ಲ, ಅದಕ್ಕೆ ನಮ್ಮ ಮನೆಯವ್ರು ತಿಂದ್ರೆ ಸತ್ತಿಲ್ಲ. ಬಂದಂಗೆ ಕಿರೋಣಿ ನನಗೆ ಹೇಳು ಅಂಜೇಶ. ಕಳ್ಳಿ ಕಟ್ಗೆ ಅಂತ ಕೈಕಾಳು ಮಾಡ್ಕೊಂಡು ಪಿಲಾದಿ ಬಿತ್ರಿ. ನನಗೂ ಅಂಜಿಸ್ಬಿಟ್ಲು ನೋಡು. ಹಗಲು ರಾತ್ರಿ ನಿದ್ದಿಲ್ದಂಗೆ ಮಾಡಿ ಟೆನ್ಷನಲ್ಲಿ ಸಾಯಂಗೆ ಮಾಡಿದ್ಲು. ಅಯ್ಯೋ, ನಾನು ಮಂಗ್ಯ ಆದ್ನ ಆಕೆ ಕೈಯಾಗ. ಹೇಳು ಸಂಧ್ಯಾಕ. ಅದೇನ ಕೇಳಿ, ಅದ್ಯಾಕಂಗೆ ಗರ ಬಡ್ದಾರಂಗೆ ನಿಂತಿ? ಏನು ಕೇಳತ್ತಿಲ್ಲ ನೀನದು? ಅದ ಸಂಧ್ಯಾಕ, ನಿನ್ನೆ ನಾನು ಶಾಂತಂ ಪಾಪಮ್ ನೋಡಾಕತ್ತಿದ್ನ್ಯಾ. ಅದ್ರಾಗ ಒಂದು ಹುಡುಗಿಗೆ ಒಂದು ಹುಡುಗ ಸೈನಾಡ್ ಹಾಕಿ ಸಾಯಿಸ್ಬಿಟ್ನಂತ. ಅದಕ್ಕೆ ಸೈನಾಡ್ ಅಂದ್ರೆ ನಿನಗೇನು ಅನ್ನೋದು ಗೊತ್ತೈತನ ಅಂತ ಕೇಳಿದೆ. ನನಗೆ ನಿನ್ನೆ ಗೊತ್ತಾಗಿದ್ದೆ ಟಿವಿ ನೋಡೋ ಮುಂದೆ. ಅದನ್ನೇನೋ ಒಂದು ಈಟ್ ತಿಂದ್ಬಿಟ್ರೆ ಸಾಕು ಸತ್ತ ಹೋಗ್ಕರತ್ ನೋಡ. ಅದನ್ನ ತೋರ್ಸಾಕತ್ತಿದ್ರ ನಿನ್ನ ಮಧ್ಯಾಹ್ನ ನೋಡಿದ್ದೆ, ಅದಕ್ಕೆ ಈಗ ಕೇಳಾಕತ್ತೇನೆ. ಯವ್ವ, ಅನಾಮತ ಆ ಹುಡುಗಿ ಸಾಯಿಸಿದ್ ನಾವು ಅದನ್ನ ಹಾಕಿ. ಅಲ್ಲ, ಆ ಹುಡುಗಿ ಬೇಸಾಕ, ಆ ಹುಡುಗಿ ಅವ್ವ ಅಪ್ಪ ಎಷ್ಟು ಕಷ್ಟ ಬಿದ್ದಿರ್ತಾರು, ಎಷ್ಟು ತ್ರಾಸ ತಗೊಂಡಿರ್ತಾರು. ಏನೇನಾರ ಹಾಕಿ ಸಾಯಿ ಹೊಡಿಯದ. ಅವ್ವ, ಎಂಥ ಕರ್ಮದ ಕಾಲ ಬಂತು. ಕೃಷ್ಣ ಕೃಷ್ಣ. ಅಯ್ಯ, ಹೋಗ್ಲಿ ಬಿಡು ಸಂಧ್ಯಾಕ, ಅದೇನು ಖರೆ ಐತೆ ಸುಳ್ಳೈತೆ ಟಿವ್ಯಾಗ ತೋರಿಸ್ತಿರ್ತಾರೆ. ಇಷ್ಟಕ್ಕೆ ಅವೆಲ್ಲ ಈ ಕಡೆಗೆ ಏನು ನಡೆಯಂಗಿಲ್ಲ. ಆ ಕಡೆ ಬೆಂಗಳೂರಂಗ ಸಿಟಿ, ದೊಡ್ಡ ದೊಡ್ಡ ಸಿಟಿ ಒಳಗೆ ನಡೀತಿರ್ತಾವು, ಅವನ್ನ ತೋರಿಸ್ತಿರ್ತಾರೆ. ಬಿಡು, ಅವನೇನು ತಲೆ ಕೆಡಿಸ್ಕೋಬೇಡ. ಅನ್ನಂಗೆ ಏನು ಮಾಡಿದ್ದೆ ಅಡ್ಗೆ ಮಧ್ಯಾಹ್ನಕ್ಕೆ? ಟೊಮೆಟೊ ಸಾರು ಮಾಡಿದೆ, ಅನ್ನ ಮಾಡಿದೆ, 1-2 ರೊಟ್ಟಿ ಮಾಡಿದೆ, ಮತ್ತು ಅಲಸಂದಿ ಕಾಳು ಇದ್ದು ಅಲಸಂದಿ ಕಾಳು ಪಲ್ಯ ಮಾಡಿದೆ. ನೀನು? ನಾನು ಸಂಧ್ಯಾಕ ಚಪಾತಿ ಮಾಡಿದೆ, ಚಪಾತಿಗೆ ಕ್ಯಾಬೇಜ್ ಪಲ್ಯ ಮಾಡಿದೆ. ಅನ್ನ ಒಂದು ಮಾಡಿಟ್ಟಿದ್ದೀನಿ, ಸಾರು ಇನ್ನೂ ಮಾಡಿಲ್ಲ. ಒಂದು ಲೋಟ ಸಾರು ಕೊಡ್ತೀಯ ನಾನು ಸಂಧ್ಯಾಕ? ಆಟ ಹೋದಿಲ್ಲ, ಕೊಡ್ತೀನಿ. ಇಕ್ಕಟ್ಟು ಹೋಗ್ಯೋದಾಗಲಿ, ಲೋಟ ತಗೊಂಡು ಬಾ, ಸಾರು ಹಾಕಿ ಕೊಡ್ತೀನಿ. ಮತ್ತೆ ಯಾಕೆ ಮಾಡಕ್ಕೆ ಹೋಗಿ ಇಬ್ಬರಿಗೆ? ಸಂಧ್ಯಾಕ ಅಂದ್ರೆ ಸಂಧ್ಯಾಕ,
ಥ್ಯಾಂಕ್ಸ್ ಸಂಧ್ಯಾಕ. ಯಾಕೆ ಇಷ್ಟಕ್ಕೆಲ್ಲ ಯಾಕೆ ಥ್ಯಾಂಕ್ಸ್ ಹೇಳ್ತಿ? ಇರ್ಲಿ ಬಿಡು, ಸಂಜೆನಾಗ ರಾಘವೇಂದ್ರ ಮಠಕ್ಕೆ ಹೋಗ್ಬರೋನು. ಹ್ಞೂ ಸಂಧ್ಯಾಕ, ಹೋಗೋಣ ಹೇಳ. ಹಂಗ ಬರ ಮುಂದೆ ಸರಳಿ ಅಂಗಡಿಗೆ ಹೋಗ್ಬರೋನು. ನಾನು ದಿನ ಪಿಕೋ ಪಾಲ್ ಹಾಕ ಕೊಟ್ಟಿ ಸೀರೆನ ಕೊಟ್ಟಿಲ್ಲ, ಇಸ್ಕೊಂಡು ಬರೋನು. ಆತ ಹೋಗೋಣ ಸಂಧ್ಯಾಕ. ಬಡ ಬಡ ಅರ್ಬಿ ಹೋಗೋಣ ಮುಗಿಸಿ ಪಟ್ಟನ ಸಾರಿಗೆ ಅಂತೇಳಿ ಒಂದು ಲೋಟ ತಗೊಂಡ್ಬಂದ್ಬಿಡ್ತೀನಿ ಆತ. ಹ್ಮ್